ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ಯೇಸು ಸಂತೋಷದಿಂದ ಸೇವೆ ಮಾಡಿದರು. ಯೇಸು ತಾನು ಯಾವ ಕುಟುಂಬದಲ್ಲಿ ಜನಿಸಬೇಕಂತ ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಪಡೆದಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂತಂದರೆ ತತ್ವಶಾಸ್ತ್ರಜ್ಞರು ಯೇಸು ಕ್ರಿಸ್ತನನ್ನು ಅಧ್ಯಯನ ಮಾಡುವಾಗ ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟೆ ಅನ್ನುವುದಕ್ಕೆ ಜನ ಕಾಯ್ತಾ ಇದ್ದರಂತೆ ಎಂಬುದಾಗಿ ಅನೇಕ ತತ್ವಶಾಸ್ತ್ರದ ಪಂಡಿತರು ಹೇಳ್ತಾರೆ. ಯೋಹಾನ 1ನೇ ಅಧ್ಯಾಯ 46 ನೀವು ನೋಡೋದಾದರೆ ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದು ಕಾಯಂ ಎಂಬುದರ ಕುರಿತಾಗಿ ನಾವು ನೋಡುತ್ತೇವೆ. ಲೂಕ 2ನೇ ಅಧ್ಯಾಯ 22-24 ನೋಡಿ. ಮೋಶೆಯ ನ್ಯಾಯ ಪ್ರಮಾಣದ ಪ್ರಕಾರ ಆಕೆಯ ಶುದ್ಧೀಕರಣದ ದಿವಸಗಳು ಮುಗಿದ ಮೇಲೆ ಅವರು ಆತನನ್ನು ಕರ್ತನಿಗೆ ಸಮರ್ಪಿಸುವುದಕ್ಕಾಗಿ ಯೆರೂಸಲೇಮಿಗೆ ತಂದರು. ಇದು ದೇವರು ಹುಟ್ಟಿದ ನಂತರ ನಡೆಯುವಂಥ ಒಂದು ಪ್ರಕ್ರಿಯೆ. ಆದರೆ ಯೋಹಾನ 1ನೇ ಅಧ್ಯಾಯ 46ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ನತಾನಾಲೇಲನು ಅವನಿಗೆ, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದೋ ಅಂದಾಗ ಫಿಲಿಪ್ಪನು ಅವನಿಗೆ, ಬಂದು ನೋಡು ಎಂದನು. ಎಲ್ಲಿಂದ ಒಳ್ಳೆಯದು ಬರ್ತದೆ? ಒಳ್ಳೆಯದೆಲ್ಲಿಂದ ಬರ್ತದೆ ಅಂದರೆ ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟು. ನೋಡಿ, ಯೋಸೆಫ ಮತ್ತು ಮರಿಯಾಳು ಎಷ್ಟು ಬಡವರಾಗಿದ್ದರು ಅಂತಂದರೆ ಈ ಸರ್ವಾಂಗ ಹೋಮಕ್ಕೆ ಒಂದು ಕುರಿಯನ್ನು ಕೊಡುವುದಕ್ಕೂ ಸಹ ಅವರು ಅಶಕ್ತರಾಗಿದ್ದರು. ಕುರಿಯನ್ನು ಕೊಡುವುದಕ್ಕೂ ಅವರಿಗೆ ಯೋಗ್ಯತೆ ಇರಲಿಲ್ಲ. ಆದರೆ ಯಾಜಕ ಕಾಂಡ 12ನೇ ಅಧ್ಯಾಯ 8 ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ಹೇಳ್ತದೆ ಅಂದರೆ, ಯೇಸು ಮಾನವ ಜನ್ಮ ಪಡೆದಿರತಕ್ಕಂಥ ಎಲ್ಲ ಜನರಲ್ಲಿ ಯೇಸು ಮಾತ್ರವೇ ತನ್ನ ಜನ್ಮಸ್ಥಳವನ್ನು ನಿಖರವಾಗಿ ಆಯ್ಕೆ ಮಾಡಿದರಂತೆ. ಆ ಆಯ್ಕೆ ಮಾಡುವಂಥ ಅವಕಾಶ ಅವರಿಗಿತ್ತಂತೆ. ಈ ಲೋಕದಲ್ಲಿ ಬೇರೆ ಯಾರಿಗೂ ಆ ಅವಕಾಶ ನೆನೆಸೋದಕ್ಕೂ ಸಾಧ್ಯ ಇಲ್ಲ. ಯೇಸು ತಾನು ಜನಿಸುವುದಕ್ಕೆ ಎಂತಹ ವಂಶಾವಳಿಯನ್ನು ಆರಿಸಿಕೊಂಡನು ಅನ್ನುವುದನ್ನು ನಾವು ಮತ್ತಾಯ 1ನೇ ಅಧ್ಯಾಯ 3-6ರಲ್ಲಿ ನಾವು ನೋಡ್ತೇವೆ. ಯೂದನಿಂದ ತಾಮರಳಲ್ಲಿ ಪೆರಿಚಾನು ಜರಹನು ಹುಟ್ಟಿದನು. ಪೆರಿಚಾನಿಂದ ಹೆಚ್ರೋಮನು ಹುಟ್ಟಿದನು. ಹೆಚ್ರೋಮನಿಂದ ಆರಾಮನು ಹುಟ್ಟಿದನು. ಆರಾಮನಿಂದ ಹಮೇದನು ಹುಟ್ಟಿದನು. ಅಮೇದಾಬನಿಂದ ನಹೋಷನು ಹುಟ್ಟಿದನು. ನಹೋಷನಿಂದ ಸಲ್ಮಾನನು ಹುಟ್ಟಿದನು. ಸಲ್ಮಾನನಿಂದ ರಹಬಾಳಲ್ಲಿ ಬೋವಜನು ಹುಟ್ಟಿದನು. ಬೋವಜನಿಂದ ರೂತಳಲ್ಲಿ ಒಬೇದನು ಹುಟ್ಟಿದನು. ಒಬೇದನಿಂದ ಇಷಾಯನು ಹುಟ್ಟಿದನು. ಇಷಾಯನಿಂದ ಅರಸನಾದ ದಾವಿದನು ಹುಟ್ಟಿದನು. ಅರಸನಾದ ದಾವಿದನಿಂದ ಉರಿಯಾನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನು ಹುಟ್ಟಿದನು. ಇದು ಯೇಸುವಿನ ವಂಶವೃಕ್ಷದಲ್ಲಿ 4 ಸ್ತ್ರೀಯರ ಹೆಸರುಗಳಿವೆ. ಅವರಲ್ಲಿ ಮೊದಲನೆಯವರು ತಾಮರಳು. ತನ್ನ ಮಾವ ಯೆಹೂದನಿಂದ ವ್ಯಭಿಚಾರ ಮಾಡಿ ಒಬ್ಬ ಮಗನನ್ನು ಪಡಿತಾಳೆ. 2ನೇವಳು ರಹಬಳು. ಯೆರಿಕೋವಿನಲ್ಲಿ ಎಲ್ಲರಿಗೂ ಪರಿಚಿತಳಾಗಿ ಸೊಸೆಯಾಗಿದ್ದಳು. 3ನೇವಳು ರೂತಳು, ಮೋವಾಬನ ಸಂತತಿಯಾಗಿರ್ತಾಳೆ. ಆ ಸಂತತಿಯ ಆರಂಭವು ಲೋಟನ ತನ್ನ ಸ್ವಂತ ಮಗಳೊಂದಿಗೆ ವ್ಯಭಿಚಾರ ಮಾಡಿದ ಮೂಲಕವಾಗಿತ್ತು. 4ನೇವಳು ಉರಿಯಾನ ಹೆಂಡತಿಯಾದ ಬತ್ಷೆಬೆಯ. ದಾವಿದನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದನು. ಯೇಸು ಇಂತಹ ನಾಚಿಕೆಗೇಡಿನ ವಂಶಾವಳಿಯನ್ನು ಏಕೆ ಆರಿಸಿಕೊಂಡ? ಆದಾಮನ ಜನಾಂಗದೊಂದಿಗೆ ತನ್ನ ಸಂಪೂರ್ಣ ವಂಶಾವಳಿ ಮೂಲಕ ಪಡೆಯುವುದಾದರೆ ಯಾವ ದೊಡ್ಡತನವನ್ನು ಬಯಸಲಿಲ್ಲ. ನಮ್ಮ ದೊಡ್ಡತನಗಳೇನು ಕೆಲಸಕ್ಕೆ ಬರಲ್ಲ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ಸಹಾಯ ಮಾಡಯ್ಯ. ನಮ್ಮ ಕುಟುಂಬಗಳನ್ನು ಕಟ್ಟು, ನಮ್ಮ ಸಭೆಗಳನ್ನು ಕಟ್ಟು, ನಮ್ಮ ಮಕ್ಕಳನ್ನು ಕಟ್ಟು ಸ್ವಾಮಿ. ನಮ್ಮ ಮಕ್ಕಳಿಗೆ ದೇವರೇ ಉನ್ನತವಾದಂಥ ವಿಶೇಷವಾದಂಥ ಅನೇಕ ಸ್ಥಳಗಳಿಗೆ ನಡೆಸು. ಅವರು ದೇವ ಹೆಜ್ಜೆ ಹೆಜ್ಜೆಗೂ ನಿನ್ನ ಭಯದಲ್ಲಿ, ನಿನ್ನ ಬಲದಲ್ಲಿ ನಡೆಯುವಂಥ ಒಂದು ಕೃಪೆಯನ್ನು ಕೊಡು ಸ್ವಾಮಿ. ಸಹಾಯ ಮಾಡಯ್ಯ.
ನಿಮ್ಮ ರಕ್ತದಿಂದ ಮಕ್ಕಳನ್ನು ಪ್ರೋಕ್ಷಣೆ ಮಾಡು. ನಿಮ್ಮ ರಕ್ತದಿಂದ ಕಾದು ಕಾಪಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದೆ.